Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳಿಗೆ ಹಾಗೇನೆ ಇದರ ಜೊತೆಗೇನೆ ಬೇರೆ ಬೇರೆ ಹುದ್ದೆಗಳಿಗೆ ಏನು ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಕಂಪ್ಯೂಟರ್ನ ಮೇಲೆ ಇದು 8ನೇ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಭಾರತದ ಸೂಪರ್ ಕಂಪ್ಯೂಟರ್ ಜರ್ನಿ ಯಾವ ತರ ಇತ್ತು, ಅಂದ್ರೆ ಸೂಪರ್ ಕಂಪ್ಯೂಟರ್ನ ಪ್ರಯಾಣ ಅಂತಾರಲ್ವಾ, ಸೊ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಹಾಗೆ ಇವತ್ತಿನ ತುಂಬಾ ಅಡ್ವಾನ್ಸ್ ಲೆವೆಲ್ ಆಗಿರುವಂತಹ ಈ ಒಂದು ಐರಾವತ್ ಎನ್ನುವಂತಹ ಕಂಪ್ಯೂಟರ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್. ಸೊ ಭಾರತದ ಜರ್ನಿ ಯಾವ ತರ ಇದೆ ಈ ಒಂದು ಸೂಪರ್ ಕಂಪ್ಯೂಟರ್ ವರ್ಲ್ಡ್ ಅಲ್ಲಿ, ಸೊ ಇದ್ರ ಮೇಲೇನು ನಿಮಗೆ ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಖಂಡಿತವಾಗಿಯೂ ನಿಮಗೆ ಅಟ್ ಲೀಸ್ಟ್ 1 ರಿಂದ 2 ಕ್ವಶನ್ ಈ ಒಂದು ಟಾಪಿಕ್ ಇಂದ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕಂಪ್ಯೂಟರ್ ರಿಲೇಟೆಡ್ ನೇಮಕಾತಿಗೆ ಬೇಕಾಗಿರುವ ಎಲ್ಲಾ ಕಂಪ್ಯೂಟರ್ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಇದು 8ನೇ ವಿಡಿಯೋ ಆಗಿರುತ್ತೆ, 8th ವಿಡಿಯೋ ಆಗಿರುತ್ತೆ. ಈ ಹಿಂದಿನ ಎಲ್ಲಾ ವಿಡಿಯೋಸ್ಗಳ ಲಿಂಕ್ಸ್ ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫಸ್ಟ್ ಗೆ ಪಿನ್ ಮಾಡಿರ್ತೇವೆ, VAO ಆಲ್ ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ. ಸೊ ಆ ಲಿಂಕ್ ಗಳನ್ನ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಬಹುದು ಈ ವಿಡಿಯೋ ಆದ ಮೇಲೆ. ಸೊ ಈಗ ಬರೋಣ ಬಹಳ ಸಂಕ್ಷಿಪ್ತವಾಗಿ. ಅಂಡ್ ಇದು ಯಾರ್ಯಾರು ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ಇದು ಕಂಪ್ಯೂಟರ್ನ ಮೇಲೆ ಸರ್ನ ಅರ್ಥ ಮಾಡ್ಕೊಳ್ಳಿ, ಇದು ಕಂಪ್ಯೂಟರ್ನ ಮೇಲೆ 8ನೇ ವಿಡಿಯೋ ಆಗಿರುತ್ತೆ. ಹಾಗೆ ಈ ಒಂದು ಸೀರೀಸ್ ನ ನೀವೇನ್ ವಾಚ್ ಮಾಡ್ತಾ ಇದ್ರಲ್ವಾ, ಈ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ವಿಕಾಸ ಅಂತ ನೀವೇನ್ ನೋಡ್ತಾ ಇದ್ರಲ್ವಾ, ಸೊ ಈ ಒಂದು ಟಾಪಿಕ್ ನ ಕೊನೆಯ ವಿಡಿಯೋ ಆಗಿರುತ್ತೆ. ಸರ್ನ ನಿಮಗೆ ಬಹಳ ತುಂಬಾನೇ ನೀಟಾಗಿ ಹೇಳಿದ್ದೇವೆ ಆಯ್ತಾ, ಕಂಪ್ಯೂಟರ್ ಜಗತ್ತಿಗೆ ಯಾವ ತರ ಬಂತು, ಟ್ಯಾಲಿಸ್ಟಿಕ್ ನಿಂದ ಹಿಡ್ಕೊಂಡು ಅಬಾಕಸ್ ನಿಂದ ಹಿಡ್ಕೊಂಡು ಸರ್ನ ಚಾರ್ಲೆಸ್ ಬ್ಯಾಬೇಜ್ ಅವರ ಅನಲೈಟಿಕಲ್ ಇಂಜಿನ್ ಅಂದ್ರೆ ಏನು, ಯಾವ ತರ ಅದು ಕೆಲಸ ಮಾಡ್ತಾ ಇತ್ತು, ಹಾಗೇನೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಫಸ್ಟ್ ಜನರೇಷನ್ ಇಂದ ಹಿಡ್ಕೊಂಡು 6ನೇ ಜನರೇಷನ್ ಕಂಪ್ಯೂಟರ್ಗಳು ಯಾವ ತರ ಉದಯ ಆಯ್ತು ಸರ್ನ ನೋಡಿ, ವ್ಯಾಕ್ಯೂಮ್ ಟ್ಯೂಬ್, ಮ್ಯಾಗ್ನೆಟಿಕ್ ಡ್ರಮ್ಸ್. ಸೊ ಇದೆಲ್ಲ ನಿಮಗೆ ನಾವು ಈ ಹಿಂದಿನ ಕ್ಲಾಸಸ್ ಗಳಲ್ಲಿ ಹೇಳಿದ್ದೇವೆ ಆಯ್ತಾ. ಯೂನಿವ್ಯಾಕ್ ನೋಡಿ, ಜಗತ್ತಿನ ಮೊಟ್ಟ ಮೊದಲ ಕಮರ್ಷಿಯಲ್ ಕಂಪ್ಯೂಟರ್ ಅಂತ ಗೊತ್ತಾಯ್ತು. ಹಾಗೆ ಟ್ರಾನ್ಸಿಸ್ಟರ್ ಗಳು ಏನು, ಅದು ಯಾವ ತರ ಕೆಲಸ ಮಾಡ್ತಾ ಇತ್ತು ಸೆಕೆಂಡ್ ಜನರೇಷನ್ ಅಲ್ಲಿ ಸರ್ನ, ಅದೆಲ್ಲ ಗೊತ್ತಾಯ್ತು. ಹಾಗೆ ಈ ಒಂದು CDC 6600 ನ ಬಗ್ಗೆ ಗೊತ್ತಾಯ್ತು. ಸೊ ಈ ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ನೋಡಿ ನೋಟ್ಸ್ ಆದ್ರೂ ಮಾಡ್ಕೋಬಹುದು ಅಥವಾ ಈ PDF ನ ನೀವು ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಭಾರತದ ಜರ್ನಿಯನ್ನ ನಾವು ನೋಡೋಣ ಆಯ್ತಾ. ಭಾರತದ ಜರ್ನಿ ಯಾವ ತರ ಇತ್ತು ಅದನ್ನ ಈಗ ನೋಡೋಣ, ಯಾವ್ದರ ಫೀಲ್ಡ್ ಅಲ್ಲಿ, ಈ ಸೂಪರ್ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ. ಲೆಟ್ಸ್ ಬಿಗಿನ್. ಓಕೆ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತು ಸೂಪರ್ ಕಂಪ್ಯೂಟರ್ ಅಂತಂದ್ರೆ ಈ ಒಂದು ಬೃಹದಾಕಾರವಾಗಿರುವಂತಹ ಸೈಜ್ ಅನ್ನ ಹೊಂದಿರೋದ್ರ ಜೊತೆಗೇನೆ ಅತ್ಯಧಿಕ ಸ್ಪೀಡ್ ಅನ್ನು ಅದು ಹೊಂದಿರುತ್ತೆ. ಹಾಗೆ ಅದರ ಸ್ಪೀಡ್ ಅನ್ನ ಫ್ಲಾಪ್ ಅಲ್ಲಿ ಅಳಿತೇವೆ ಅಂತ ಹೇಳಿ ಆಯ್ತಾ. ಫ್ಲಾಪ್ ಅಂತಂದ್ರೇನು, ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಸೊ ಇದು ಯೂನಿಟ್ ಆಫ್ ಮೆಜರ್ಮೆಂಟ್ ಆಗಿರುತ್ತೆ. ಅಂದ್ರೆ ಈ ಸೂಪರ್ ಕಂಪ್ಯೂಟರ್ಗಳು ತಾವು ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಅಳತೆ ಮಾಡುವಂತಹ ಒಂದು ಮಾನ ಅಂತ ಹೇಳ್ತಾರೆ, ಏಕಮಾನ. ಯಾವುದು? ಈ ಫ್ಲಾಪ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಹೇಳಿ. ಸೊ ಗಿಗಾ ಫ್ಲಾಪ್ಸ್, ಟೆರಾ ಫ್ಲಾಪ್ಸ್, ಪೆಟಾ ಫ್ಲಾಪ್ಸ್, ಎಕ್ಸಾ ಫ್ಲಾಪ್ ಮತ್ತೆ ಝೆಟಾ ಮತ್ತೆ ಯೋಟಾ, ಈ ತರ ಏನಾಗುತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ. ಯಾವುದ್ರದ್ದು? ಈ ಸೂಪರ್ ಕಂಪ್ಯೂಟರ್ನ ಸ್ಪೀಡಿನ ಒಂದು ಪರ್ಫಾರ್ಮೆನ್ಸ್. ಸೊ ಈಗ ಸದ್ಯಕ್ಕೆ ಎಕ್ಸಾ ಸ್ಪೀಡ್ ಅಲ್ಲಿ ನಾವು ಇದೀವಿ ಆಯ್ತಾ. ಜಗತ್ತಿನ ಮೊಟ್ಟ ಮೊದಲ ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ಯಾವುದು ಆಲ್ರೆಡಿ ನಾವು ಹೇಳಿದ್ದೇವೆ. ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ವಿಚ್ ಇಸ್ ದ ಫಸ್ಟ್ ಎಕ್ಸಾ ಫ್ಲಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್, ಹಾಗೂ ಅದು ಯಾವ ದೇಶದ್ದು ನಮ್ಮ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೆ. ಸೊ ಈಗ ನೋಡೋಣ ನಮ್ಮ ಭಾರತದ ಜರ್ನಿ ಯಾವ ತರ ಇತ್ತು ಈ ಒಂದು ಸೂಪರ್ ಕಂಪ್ಯೂಟರ್ ಅಲ್ಲಿ. ಸೊ ಲೆಟ್ಸ್ ಬಿಗಿನ್. ಬಹಳ ಸಂಕ್ಷಿಪ್ತವಾಗಿರುತ್ತೆ, ಕೊನೆವರೆಗೂ ನೋಡಿ, ಖಂಡಿತವಾಗಿಯೂ ನಿಮಗೆ ಇಲ್ಲಿಂದ ಒಂದಿಲ್ಲ ಒಂದು ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ ನೋಡಿ, ನಮ್ಮ ಭಾರತದ ಜರ್ನಿ ತುಂಬಾನೇ ಒಂದು ಪ್ರಯಾಸದಾಯಕವಾಗಿತ್ತು, ತುಂಬಾನೇ ಯಾರು ಹೆಲ್ಪ್ ಮಾಡ್ತಾ ಇರಲಿಲ್ಲ ಸರಿನಾ. ಯಾಕಂತ ಹೇಳಿ ನೋಡೋದಾದ್ರೆ ನೋಡಿ, 1987ರಿಂದ ಆರಂಭ ಆಗುತ್ತೆ ಭಾರತದ ಜರ್ನಿ. 1987 ಇಂದ ಭಾರತದವರು ಏನ್ ಮಾಡ್ತಾರೆ, ನಮ್ಮ ಇಂಡಿಯಾದವರು ಅಮೆರಿಕ ಹೋಗಿ ಕೇಳ್ತಾರೆ, ನಿಮ್ಮ ಒಂದು ಕ್ರೇ XMP ಎನ್ನುವಂತಹ ಸೂಪರ್ ಕಂಪ್ಯೂಟರ್ ಇದೆ ಅಲ್ವಾ, ಅದನ್ನ ಸ್ವಲ್ಪ ನಮಗೆ ಕೊಡಿ, ನಾವು ಈ ಒಂದು ವಾತಾವರಣವನ್ನ ಅಧ್ಯಯನ ಮಾಡೋದಿಕ್ಕೆ ಆಯ್ತಾ, ಬೇರೆ ಬೇರೆ ಕ್ಷೇತ್ರಗಳಿಗೆ ನಮ್ಗೆ ಬಳಸ್ಕೊಳಕ್ಕೆ ಇಲ್ಲ ಅಂತ ಹೇಳಿ. ಬಟ್ ಅಮೆರಿಕ ಏನ್ ಮಾಡುತ್ತೆ, ಡಿನೈ ಮಾಡುತ್ತೆ ಆಯ್ತಾ. ಬಿಕಾಸ್ ನೋಡಿ, ಅಮೆರಿಕ ಡಿನೈ ಮಾಡುತ್ತೆ, ಕೊಡೋದಿಲ್ಲ. ಇಲ್ಲ, ನಾವೇನಾದ್ರೂ ನಿಮಗೆ ಸೂಪರ್ ಕಂಪ್ಯೂಟರ್ ಕೊಟ್ರೆ
ನೀವು ಅದನ್ನ ವೆಪನ್ಸ್ ಮಾಡೋದಕ್ಕೆ, ವೆಪನ್ ಅಂದ್ರೇನು ಈ ಯುದ್ಧ ಶಸ್ತ್ರಾಸ್ತ್ರಗಳ ಒಂದು ರೆಡಿ ಮಾಡೋದಕ್ಕೆ ನೀವು ಯೂಸ್ ಮಾಡ್ತಾರ, ನಾವು ಕೊಡೋದಿಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಎನಿಹೌ ಭಾರತ ಏನ್ ಮಾಡುತ್ತೆ, ತನ್ನ ಇಂಡಿಜಿನಿಯಸ್ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ಹೊಸ ಹೊಸ ಯೋಜನೆಗಳನ್ನ ಹಾಕಿಕೊಳ್ಳುತ್ತೆ. ಅದರಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ಒಂದು ಪ್ರೋಗ್ರಾಮ್ ಯಾವುದು ಅಂತ ಹೇಳೋದಾದ್ರೆ ಈ ಒಂದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ CDAC, ಅದರ ಫುಲ್ ಫಾರ್ಮ್ ಹೇಳಿ ಅಂತೇಳಿ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಹಾಗೆ ಇನ್ನೊಂದು ಸೆಂಟರ್ನ ಅಂದ್ರೆ ಇವೆಲ್ಲ ಸಂಸ್ಥೆಗಳು ಇವನ್ನೆಲ್ಲವನ್ನ ಡೆವಲಪ್ಮೆಂಟ್ ಮಾಡುತ್ತೆ ಬಿಕಾಸ್ ಆಫ್ ಈ ಸೂಪರ್ ಕಂಪ್ಯೂಟರ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತಹ ಸಲುವಾಗಿ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್, C.DOT ಅಂತ ಹೇಳ್ತಾರೆ. ಹಾಗೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿದೆ. ಹಾಗೆ CDS ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಪುಣೆ ಮಹಾರಾಷ್ಟ್ರದಲ್ಲಿದೆ. ಹಾಗೆ ಬಾರ್ಕ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮುಂಬೈಯಲ್ಲಿದೆ. ಹಾಗೆ ನೋಡಿ ಅನುರಾಗ್ ಎನ್ನುವಂತ ಒಂದು ಸಂಸ್ಥೆ ಇದೆ, ಅದರ ಹೆಸರೇನು ಅಡ್ವಾನ್ಸ್ಡ್ ನ್ಯೂಮೆರಿಕಲ್ ರಿಸರ್ಚ್ ಅಂಡ್ ಅನಾಲೈಸಿಸ್ ಗ್ರೂಪ್. ಹಾಗೆ ಈ C.DOT ಏನಿದೆ ಅಲ್ವಾ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಇದೆ ಅಲ್ವಾ, ಅದು ಚಿಪ್ಸ್ ಎನ್ನುವಂತಹ ಒಂದು ಪರ್ಫಾರ್ಮೆನ್ಸ್ ಸಿಸ್ಟಮ್ ಅನ್ನ, ಪ್ರೊಸೆಸಿಂಗ್ ಸಿಸ್ಟಮ್ ಅನ್ನ ರೆಡಿ ಮಾಡಿದೆ. ನೋಡಿ ಅದರ ಹೆಸರೇನು C.DOT ಹೈ ಪರ್ಫಾರ್ಮೆನ್ಸ್ ಪ್ಯಾರಲಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಹೇಳಿ, ಅಂದ್ರೆ ಒಂದು ಕಂಪ್ಯೂಟರ್ನ ಹೆಸರಿದು. ಹಾಗೆ NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಬೆಂಗಳೂರಲ್ಲಿ ಇದೆ ಅಂತ ಗೊತ್ತಾಯ್ತಲ್ವಾ, ಅದು ಫ್ಲೋ ಸಾಲ್ವರ್ ಎನ್ನುವಂತಹ ಸೂಪರ್ ಕಂಪ್ಯೂಟರ್ನ ರೆಡಿ ಮಾಡಿತ್ತು 1986ರಲ್ಲಿ. ಹಾಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅನುಪಮ್ ಎನ್ನುವಂತಹ ಕಂಪ್ಯೂಟರ್ನ ಸೂಪರ್ ಕಂಪ್ಯೂಟರ್ನ ಸೀರೀಸ್ ಅನ್ನ ಅದು ಆರಂಭ ಮಾಡಿತ್ತು. ಹಾಗೆ ಅನುರಾಗ್, ಓಕೆ, ಅಡ್ವಾನ್ಸ್ಡ್ ನ್ಯೂಮೆರಿಕಲ್ ರಿಸರ್ಚ್ ಅಂಡ್ ಅನಾಲೈಸಿಸ್ ಗ್ರೂಪ್ ಏನಿದೆ ಅದು ಪೇಸ್ ಎನ್ನುವಂತಹ ಸೂಪರ್ ಕಂಪ್ಯೂಟರ್ನ ರೆಡಿ ಮಾಡಿತ್ತು. ಓಕೆ, ಸೊ ಈ ತರ ನಮ್ಮ ಭಾರತದ ಜರ್ನಿ ಏನಾಯ್ತು, ಸೂಪರ್ ಕಂಪ್ಯೂಟರ್ ಅಲ್ಲಿ ಆರಂಭ ಆಯ್ತು. ಸೊ ಇಲ್ಲಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನ್ ನೆನ್ಪಿಟ್ಕೋಬೇಕು, ಇದು CDAC ಅಂದ್ರೆ ಏನು ಅಂತ ಹೇಳಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಇದು ಈ ವಿಡಿಯೋದಲ್ಲಿ ಮುಂದೆ ಬರುತ್ತೆ ನಿಮಗೆ, ಸರ್ನಾ. ಹಾಗಾಗಿ ಇದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ ಅಥವಾ ತಲೆಯಲ್ಲಿ ಇಟ್ಕೊಳ್ಳಿ, ಡೂ ವಾಟ್ ಎವರ್. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಭಾರತದವರು XMP ಕೇಳಿದಾಗ ಅಮೆರಿಕದವರು ಕೊಡಲ್ಲ ಅಂತ ಹೇಳಿದ್ರು, ಬಿಕಾಸ್ ಆಫ್ ನೀವು ವಾರನ ಶಸ್ತ್ರಗಳನ್ನ ರೆಡಿ ಮಾಡೋದಕ್ಕೆ ಅದನ್ನ ನೀವು ಬಳಸ್ತೀರಾ ಅಂತ ಹೇಳಿ. ಓಕೆ, ಸೊ ಆಮೇಲೆ ಏನಾಯ್ತು ಅಂತ ಹೇಳೋದಾದ್ರೆ, ಓಕೆ, ಅಷ್ಟೆಲ್ಲ ಮಾಡಿದ್ಮೇಲೆ 2015ರಲ್ಲಿ ಒಂದು ಹೊಸ ಯೋಜನೆ ಜಾರಿಗೆ ಬರುತ್ತೆ. ಅದರ ಹೆಸರೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಂತ ಹೇಳಿ, ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಯೋಜನೆ ಎನ್ನುವಂತಹ ಒಂದು ಯೋಜನೆಯನ್ನ ಹಾಕಿಕೊಳ್ಳಲಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ನೋಡಿ, ಹೈಲಿ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾನೆ, ಟಾರ್ಗೆಟ್ ಮಾಡಿ. NSM ಇದರ ಫುಲ್ ಫಾರ್ಮ್ ನ ಹೇಳಿ ಅಂತೇಳಿ, ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್. ಸೊ 2015ರಲ್ಲಿ ಲಾಂಚ್ ಆಗುತ್ತೆ. ಇದರ ಪ್ರಕಾರ ಭಾರತದುದ್ದಕ್ಕೂ 73 ಇಂಡಿಜಿನಿಯಸ್ ಸೂಪರ್ ಕಂಪ್ಯೂಟರ್. ಇಂಡಿಜಿನಿಯಸ್ ಅಂತಂದ್ರೆ ಏನಿಲ್ಲಿ ಸ್ವಂತ ಭಾರತದಲ್ಲೇ ರೆಡಿ ಮಾಡಿರುವಂತಹ ಕಂಪ್ಯೂಟರ್ ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗುತ್ತೆ. ಸೊ ಅದರ ವೆಚ್ಚ ನೋಡ್ತಾ ಇರಬಹುದು, $730 ಮಿಲಿಯನ್, ಅಂದ್ರೆ 4500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ 2015ರಲ್ಲಿ ಈ ಒಂದು ಯೋಜನೆ ಲಾಂಚ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಈ ಒಂದು 73 ಇಂಡಿಜಿನಿಯಸ್ ಅಂದ್ರೆ ಭಾರತದಲ್ಲೇ ರೆಡಿ ಆಗಿರುವ ಸೂಪರ್ ಕಂಪ್ಯೂಟರ್ ಗಳನ್ನ ರೆಡಿ ಮಾಡಬೇಕು ಅಂತೇಳಿ ಈ 4500 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೇನೆ ಈ ಒಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಏನಿದೆ, ಸೊ ಅದು ಈ 2015ರಿಂದನೂ ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ CDAC ನಿಮ್ಗೆಲ್ಲ ಗೊತ್ತಾಯ್ತಲ್ವಾ, CDAC ಏನಂತ ಹೇಳಿ. ಎಸ್, ಅದ್ರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸರಿನಾ, ಇವೆರಡೂ ಸೇರ್ಕೊಂಡು ಈ 73 ಸ್ವದೇಶಿ ಸೂಪರ್ ಕಂಪ್ಯೂಟರ್ ಗಳನ್ನ ರೆಡಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದಾವೆ. ಸರ್ ಇದರಲ್ಲಿ ಏನೇನ್ ಕೇಳ್ತಾನೆ ಸರ್, ನಮ್ಗೆ NSM ನೆನ್ಪಿಟ್ಕೊಳ್ಳಿ, ಹಾಗೆ CDAC ನೆನ್ಪಿಟ್ಕೊಳ್ಳಿ ಅಫ್ಕೋರ್ಸ್. ಹಾಗೆ ಎಷ್ಟು ಸೂಪರ್ ಕಂಪ್ಯೂಟರ್ ಗಳನ್ನ ರೆಡಿ ಮಾಡಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದೆ. ಸೊ ಈ ತರನು ಕೇಳ್ತಾರೆ. 73, ಐ ಥಿಂಕ್ ಈಗ ಆಲ್ರೆಡಿ 19 ಆಗಿದೆ. 19ರಿಂದ 20 ಕಂಪ್ಯೂಟರ್ಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ ನೋಡೋಣ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು, ಅದು ಯಾವಾಗ ರೆಡಿ ಆಯಿತು ಅಂತೇಳಿ. ನೋಡಿ 1991ರಲ್ಲಿ ಪರಂ 8000 ಎನ್ನುವಂತಹ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ರೆಡಿ ಆಯ್ತು. ಯಾವಾಗ? 1991ನಲ್ಲಿ. ಸೊ ನಾವು ಅಷ್ಟೇ ರೆಡಿ ಮಾಡಿದ್ವಾ ಸರ್? ನೋಡಿ ನಮಗೆ ಯಾರು ಸಪೋರ್ಟ್ ಕೊಟ್ರು, ರಷ್ಯಾ ದೇಶದ ಅವರ ದೇಶದ ಒಂದು CDAC ತರನೇ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಏಡೆಡ್ ಡಿಸೈನ್, ICAD ಅಂತೇಳಿ. ಸೊ ರಷ್ಯಾ ಸರ್ಕಾರದ ಒಂದು ICAD ಸಂಸ್ಥೆ. ಸೊ ಅದು ನಮ್ಮ ಭಾರತ ಸರ್ಕಾರಕ್ಕೆ ಸಹಕಾರ, ಅಂದ್ರೆ ಜಸ್ಟ್ ನಮ್ಮ ಜೊತೆ ಅವರು ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡ್ತಾರೆ. ಸೊ ಅದರ ಮೂಲಕ 1991ರಲ್ಲಿ ಪರಂ 8000 ಎನ್ನುವಂತಹ ಸೂಪರ್ ಕಂಪ್ಯೂಟರ್ ಲಾಂಚ್ ಆಯಿತು.
ನೋಡಿ ಇದು ತುಂಬಾ ಡೀಟೇಲ್ ಆಗಿದೆ ಇದು PDF. ನಿಮಗೆ ಬೇಕು ಅನ್ನೋದಾದ್ರೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಬೇಕಾದ ಅಭ್ಯರ್ಥಿಗಳು 9483122319 ಸರ್ನಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ನಂಬರ್ ಕೊಟ್ಟಿರ್ತೇವೆ. ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇದಕ್ಕೆ ಫೀಸ್ ಇರುತ್ತೆ, ಬಿಕಾಸ್ ನಿಮ್ ಸಲುವಾಗಿ ತುಂಬಾನೇ ಕಷ್ಟಪಟ್ಟು ರೆಡಿ ಮಾಡಿರ್ತೇವೆ ತಾನೆ. ಎಸ್, ಸೊ ಹಾಗಾಗಿ 49 ರೂಪಾಯಿ, ಕೇವಲ 49 ರೂಪಾಯಿ ಫೀಸ್ ಇರುತ್ತೆ ಈ ಯೂನಿಟ್ಗೆ. ಸೊ ಇದನ್ನ ತಗೊಂಡು ಬರೀ VAOಗೆ ಅಷ್ಟೇ ಅಲ್ಲ, ಯಾವುದೇ ಒಂದು ಪರೀಕ್ಷೆಗೆ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಏರಿಯಾದಲ್ಲಿ ಕೇಳಿರುವಂತ ಪ್ರಶ್ನೆಗಳು ಖಂಡಿತ ಇದ್ರ ಮೇಲೆನೆ ಕೇಳ್ತಾರೆ, ಈ ಟಾಪಿಕ್ಸ್ ಗಳ ಮೇಲೆನೆ ಕೇಳ್ತಾರೆ. ಸೊ ಅದೇ ತರ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಇದರಲ್ಲಿ ಕವರ್ ಮಾಡಿದ್ದೇವೆ, ಕಂಪ್ಯೂಟರ್ ನ ಪೀಳಿಗೆಗಳನ್ನ ಕವರ್ ಮಾಡಿದ್ದೇವೆ ಸರ್ನಾ. ಹಾಗೆ ಸೂಪರ್ ಕಂಪ್ಯೂಟರ್ಗಳು ಯಾವ್ಯಾವ ತರ ಇದಾವೆ ಅದನ್ನೆಲ್ಲ ಕವರ್ ಮಾಡಿದ್ದೇವೆ. ಸೊ ಬೇಕಾದ ಅಭ್ಯರ್ಥಿಗಳು ಒನ್ಸ್ ಅಗೇನ್ 9483122319 ಹಾಗೆ ಈ ಒಂದು ನಂಬರ್ಗಳನ್ನು ಹಾಕಿರ್ತೇವೆ ಡಿಸ್ಕ್ರಿಪ್ಷನ್ ಅಲ್ಲಿ, ಹಾಗೆ ಕಮೆಂಟ್ ಅಲ್ಲಿ ನೀವು ವಾಟ್ಸ್ಆಪ್ ಮಾಡಿ ಪಡಿಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ಗೊತ್ತಾಯ್ತು ಪರಂ 8000 ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ನೋಡಿ ಪರಂದು ಫುಲ್ ಫಾರ್ಮ್ ಕೇಳ್ತಾರೆ, ಪ್ಯಾರಲಲ್ ಮಷೀನ್ ಅಂತ ಹೇಳಿ. ಪ್ಯಾರಲಲ್ ಮಷೀನ್ ನೋಡಿ, ಪ್ಯಾರಲಲ್ ಮಷೀನ್ ಅಂತ ಹೇಳಿ. ಹಾಗೆ ಸಂಸ್ಕೃತದಲ್ಲಿ ಪರಂ ಅಂದ್ರೇನು, ಸುಪ್ರೀಂ ಅಂತ ಹೇಳಿ ಅರ್ಥ, ಶ್ರೇಷ್ಠವಾದದ್ದು ಅಂತ ಹೇಳಿ ಅರ್ಥ. ಹಾಗೇನೆ ಪರಂ 8000 ಏನ್ ಬಂತು, ಅದಾದ್ಮೇಲೆ ಪರಂ 8600 ಈ ತರ ಬೇರೆ 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 ಸೀರೀಸ್ಗಳು ಬಂತು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಪರಂ 8000 ನೆನ್ಪಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೇನೆ ನೋಡಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ CDAC ಮರಿಬಾರದು. ಅದ್ರ ಜೊತೆಗೆ ಮೈಟಿ ಅಂತಂದ್ರೆ ಈಗ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದರ ಜೊತೆ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ವಿಂಗ್ ಭಾರತ ಸರ್ಕಾರದ್ದು. ಸೊ ಇವೆಲ್ಲವೂ ಸೇರ್ಕೊಂಡು ಇವತ್ತು ಸೂಪರ್ ಕಂಪ್ಯೂಟರ್ ಗಳನ್ನ ರೆಡಿ ಮಾಡ್ತಾ ಇದೆ. ಹಾಗೆ ಇವರ ಹೆಸರನ್ನು ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಭಾರತದ ಸೂಪರ್ ಕಂಪ್ಯೂಟರ್ ನ ಪಿತಾಮಹ ಅಂತ ಕರೀತಾರೆ ಅಥವಾ ಶಿಲ್ಪಿ ಅಂತ ಕರೀತಾರೆ. ಆರ್ಕಿಟೆಕ್ಚರ್ ಆಫ್ ಇಂಡಿಯಾಸ್ ಇನಿಷಿಯೇಟಿವ್ ಆಫ್ ಸೂಪರ್ ಕಂಪ್ಯೂಟಿಂಗ್ ವಿಜಯ್ ಪಿ ಭಕ್ತರ್ ನೆನ್ಪಿಟ್ಕೊಳ್ಳಿ ಹೆಸರು. ಸೊ ಗೊತ್ತಾಯ್ತಾ? ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ಆಯ್ತಾ? ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಿಮಗೆ ಆಯ್ತಾ ಬರುವಂತಹ ದಿನಗಳಲ್ಲಿ ನಿಮಗೆ ನೆಕ್ಸ್ಟ್ ಚಾಪ್ಟರ್ ನ ಬೇಗ ರೆಡಿ ಮಾಡ್ಬಿಟ್ಟು ನಿಮಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೇವೆ. ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನೋಡಿ, ಪರಂ ಸೀರೀಸ್ ನ ಬಗ್ಗೆ ಈಗ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಹೇಳ್ತೇವೆ. ಪರಂ ಪದ್ಮ ನೋಡಿ, ಹೆಸರು ಹೆಂಗಿದೆ, ಪರಂ ಪದ್ಮ. ಇದು ಎಲ್ಲ ಪರಂ ಸೀರೀಸ್ದು ಆಯ್ತಾ. ಈಗ ನೋಡಿ ಪರಂ ಅಂತ ಏನ್ ಲಾಂಚ್ ಆಗಿತ್ತಲ್ವಾ, ಅದರ ಸೀರೀಸ್ಗಳು ಇವೆಲ್ಲ. ಪರಂ ಪದ್ಮ ಏನ್ ಸರ್ ಇದರ ವಿಶೇಷ ಅಂತ ಹೇಳೋದಾದ್ರೆ, 1 ಟೆರಾ ಫ್ಲಾಪ್ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ಅದು 2002ರಲ್ಲಿ ಏನಾಯ್ತು, ಲಾಂಚ್ ಆಯ್ತು. ಸೊ ಅದರಲ್ಲಿ ಏನ್ ವಿಶೇಷ ಅಂತ ಹೇಳೋದಾದ್ರೆ, ಈ 2002ರಲ್ಲಿ ಜಗತ್ತಿನ ಫಾಸ್ಟೆಸ್ಟ್ ಮತ್ತೆ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಗಳು ಯಾವುದು ಅಂತ ಹೇಳಿ 500 ಲಿಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ನಮ್ಮ ಪರಂ ಪದ್ಮ ಎನ್ನುವಂತಹ ಕಂಪ್ಯೂಟರ್ 171ನೇ ಸ್ಥಾನವನ್ನ ಪಡ್ಕೊಂಡಿತ್ತು. ಸೊ ಇದರ ಮೂಲಕ ಇಲ್ಲಿ ನೋಡ್ತಾ ಇರಬಹುದು, ರೆಡ್ ಅಕ್ಷರದಲ್ಲಿ ಕೊಟ್ಟಿದ್ದೇವೆ, ಇಟ್ ಈಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ದಟ್ ಗ್ಲೋಬಲಿ ರಿಕಗ್ನೈಸ್ಡ್. ಪಕ್ಕ ಪ್ರಶ್ನೆ ಬಂದೇ ಬರುತ್ತೆ. ವಿಚ್ ಈಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ದಟ್ ಗ್ಲೋಬಲಿ ರೆಕಗ್ನೈಸ್ಡ್ ಫ್ರಮ್ ಇಂಡಿಯಾ. ಭಾರತದಿಂದ ಮೊಟ್ಟ ಮೊದಲು ಜಾಗತಿಕವಾಗಿ ಗುರುತಿಸಲ್ಪಟ್ಟಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಪರಂ ಪದ್ಮ. ಎಷ್ಟನೇ ರ್ಯಾಂಕ್ ಬಂದಿತ್ತು? 171ನೇ ರ್ಯಾಂಕ್. ಎಷ್ಟರಲ್ಲಿ? 2002. ಸರಿನಾ ಫ್ರೆಂಡ್ಸ್? ಸೊ ಪರಂ ಪದ್ಮ ನೆನ್ಪಿಟ್ಕೊಳ್ಳಿ ಹೆಸರು. ನೆಕ್ಸ್ಟ್ ಪರಂ ಸಿದ್ಧಿ ನೋಡಿ, ಪರಂ ಸಿದ್ಧಿ AI ಅಂತ ಹೇಳಿದ್ರೆ ಹೆಸರು. ನೋಡಿ ಪರಂ ಸಿದ್ಧಿ AI ಇದು ಫಾಸ್ಟೆಸ್ಟ್ ಅಮಾಂಗ್ ದ ಪರಂ ಸೀರೀಸ್. ಆಯ್ತಾ? ಪರಂ ಸೀರೀಸ್ ಅಲ್ಲೇ ಅತ್ಯಂತ ಫಾಸ್ಟೆಸ್ಟ್ ಆಗಿ ಪರಂ ಸೀರೀಸ್ ಅಲ್ಲೇ ತುಂಬಾ ಅತ್ಯಂತ ವೇಗವಾಗಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ಯಾವ್ದು ಈಗ ಸದ್ಯಕ್ಕೆ? ಈ ಪರಂ ಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಕಂಪ್ಯೂಟರ್. ಸರಿನಾ? ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ HPC AI ಅಂತ ಕರೀತಾರೆ ಅದನ್ನ. ಸೊ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ವಿಚ್ ಇಸ್ ಡೆವಲಪ್ಡ್ ಇನ್ ಇಂಡಿಯಾ. ಅದರ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ, ಈ 5.267 ಪೆಟಾಫ್ಲಾಪ್ ನಿಂದ ಹಿಡ್ಕೊಂಡು 4.6 ಆರ್ಮ್ಯಾಕ್ಸ್ ಅಂದ್ರೆ ಪೀಕ್ ಸ್ಪೀಡ್, ಅಷ್ಟು ಸ್ಪೀಡ್ ಅನ್ನೋದು ಹೊಂದಿರುತ್ತೆ. ಹಾಗೆ ಈಗ ಸದ್ಯಕ್ಕೆ ಅದು ಎಲ್ಲಿದೆ ಅಂತ ಕೇಳೋದಾದ್ರೆ, ಈ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ ಏನಿದೆ, NSM ಜೊತೆ ಏನು ಕೆಲಸ ಮಾಡ್ತಾ ಇದೆ, ಪುಣೆ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ವಲ್ವಾ, ಅಲ್ಲಿ ಪರಂ ಸಿದ್ಧಿ AI ನ ಸ್ಥಾಪಿಸಲಾಗಿದೆ. ನೋಡಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಿಚ್ ಇಸ್ ದ ಫಾಸ್ಟೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ಈ ಒಂದು ಪರಂ ಸೀರೀಸ್ ಅಲ್ಲಿ ಸೂಪರ್ ಕಂಪ್ಯೂಟರ್ ಅಂತ ಕೇಳಿದಾಗ ಪರಂ ಸಿದ್ಧಿ AI. ನೆಕ್ಸ್ಟ್ ನೋಡಿ ಪರಂ ಶಂಕ್. ನೋಡಿ ಚಿತ್ರದಲ್ಲಿ ನಿಮ್ಸಲಾಗಿ ಚಿತ್ರನೂ ಸಹ ಹಾಕಿದ್ದೇವೆ, ನೋಡ್ತಾ ಇರ್ಬೋದು. ಪರಂ ಶಂಕದ ಚಿತ್ರ ಇದೆ ನೋಡಿ ಸೂಪರ್ ಕಂಪ್ಯೂಟರ್ ಮೇಲೆ. ಎಸ್,
ಇದೇನಿದು ಅಂತ ಹೇಳೋದಾದ್ರೆ ಭಾರತದಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇರುವಂತಹ ಎಕ್ಸಾ ಸ್ಕೇಲ್ ಸೂಪರ್ ಕಂಪ್ಯೂಟರ್ ನೋಡಿ. ಎಕ್ಸಾ ಸ್ಕೇಲ್ ಇವತ್ತು ಫ್ರಂಟಿಯರ್ ನ ಬಿಟ್ರೆ, ಓಕೆ, ಫ್ರಂಟಿಯರ್ ನ ಬಿಟ್ರೆ ಯಾವು ಇಲ್ಲ. ಯಾವುದು? ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್. ಫ್ರಂಟಿಯರ್ ಯಾವುದು? ಅಮೆರಿಕ ದೇಶದ್ದು. ಎಸ್, ಎಕ್ಸಾ ಸ್ಕೇಲ್ ಅಲ್ಲಿ ಸೂಪರ್ ಕಂಪ್ಯೂಟಿಂಗ್ ರೆಡಿ ಮಾಡ್ತಾ ಇದ್ದಾರೆ ಯಾರು? CDAC ಅವರು. ಅದ್ರ ಜೊತೆ ಮೈಟಿ ಆಗಿರ್ಬೋದು, ಅದ್ರ ಜೊತೆ NSM ಆಲ್ವೇಸ್ ಇದ್ದೇ ಇರುತ್ತೆ. ಸೊ ಸೆಟ್ ಟು ಲಾಂಚ್ ಇನ್ 2024. ಇದೇ ವರ್ಷ ಯಾವಾಗಾದ್ರೂ ಏನಾಗ್ಬೋದು, ಈ ಪರಂ ಶಂಖ್ ಎನ್ನುವಂತಹ ಸೂಪರ್ ಕಂಪ್ಯೂಟರ್ ಲಾಂಚ್ ಆಗುತ್ತೆ ನೋಡಿ. ಅದು ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನು ಪ್ರಯೋಗದ ಹಂತದಲ್ಲಿ ಇದೆ. ಸರಿನಾ? ಓಕೆ, ನೆಕ್ಸ್ಟ್ ಪರಂ ಪರ್ವೇಗ. ಪರಂ ಪರ್ವೇಗದ ವಿಶೇಷ ಏನು ಅಂತಂದ್ರೆ, ಈ ಒಂದು ಇಂಡಿಯಾಸ್ ಲಾರ್ಜೆಸ್ಟ್ ಇಂಡಿಯನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಇಟ್ ಇಸ್ ಆಲ್ಸೋ ಲಾರ್ಜೆಸ್ಟ್ ಇನ್ ಇಂಡಿಯನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಭಾರತದ ವಿವಿಧ ಸಂಸ್ಥೆಗಳಿದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಬೆಂಗಳೂರಲ್ಲಿ, ಹಾಗೆ IITs ಗಳಿದಾವೆ. ಸರಿನಾ? ಸೊ ಅಲ್ಲೆಲ್ಲ ಸೂಪರ್ ಕಂಪ್ಯೂಟರ್ ಗಳನ್ನ ಹಾಕ್ತಾ ಇದ್ದಾರೆ ಅಥವಾ ಜೋಡಿಸ್ತಾ ಇದ್ದಾರೆ, ಇನ್ಸ್ಟಾಲ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಪರಂ ಪರ್ವೇಗ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರಿನಲ್ಲಿ ಸ್ಥಾಪಿತವಾಗಿರುವಂತಹ ಒಂದು ಸೂಪರ್ ಕಂಪ್ಯೂಟರ್. ಇದರ ಸ್ಪೀಡ್ ಎಷ್ಟಿದೆ? 3.3 ಪೆಟಾ ಫ್ಲಾಪ್ಸ್ ಇದೆ ನೋಡಿ. ಸರಿನಾ? ಹಾಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ಇನ್ ದ ಕಂಟ್ರಿ ವೆನ್ ವಿ ಕಂಪೇರ್ ಟು ದ ಅಕಾಡೆಮಿಕ್. ಈ ಒಂದು ಆಯ್ತಾ, ಈ ಶೈಕ್ಷಣಿಕ ಸೂಪರ್ ಕಂಪ್ಯೂಟರ್ ಗಳಿಗೆ ಹೋಲಿಸೋದಾದ್ರೆ ಇದು ಫಾಸ್ಟೆಸ್ಟ್ ಪರಂ ಪರ್ವೇಗ. ಪರಂ ಗಂಗಾ, ಇದು IIT ರೂರ್ಕಿ ಅಂತ ಏನು ಜಾಗ ಇದೆ, ಅಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಹೈ ಪರ್ಫಾರ್ಮೆನ್ಸ್ ಸೂಪರ್ ಕಂಪ್ಯೂಟರ್ ಇದನ್ನು ಸಹ. 1.66 ಪೆಟಾ ಫ್ಲಾಪ್. ಹಾಗೆ ಪರಂ ಶಕ್ತಿ IIT ಖರಗ್ಪುರ್ ಅಲ್ಲಿದೆ. ಸರಿನಾ? 2022ರಲ್ಲಿ ಇದನ್ನ ಇನಾಗ್ರೇಷನ್ ಮಾಡಲಾಯಿತು. ಈಗ ಸದ್ಯಕ್ಕೆ ಎಲ್ಲಿದೆ? ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ವೆಸ್ಟ್ ಬೆಂಗಾಲ್ ಗವರ್ನರ್ ಜಗದೀಪ್ ಧನ್ಕರ್ ಅಂತ ಏನಿದ್ದಾರೆ ಅವರು. ಸರಿನಾ? IIT ಖರಗ್ಪುರ್ ಅಲ್ಲಿ ಅದು ಈಗ ಸದ್ಯಕ್ಕೆ ಇದೆ ನೋಡಿ. ಹಾಗೆ ನೆಕ್ಸ್ಟ್ ಪರಂ ಅನಂತ. ಓಕೆ, ಪರಂ ಅನಂತ ನೋಡಿ, ಹೆಸರು ಹೆಂಗಿದೆ? ಪರಂ ಅನಂತ 838 ಟೆರಾ ಫ್ಲಾಪ್ ಅಲ್ಲಿ ಅದು ಕೆಲಸ ಮಾಡ್ತಾ ಇದೆ, ಅದರ ಸ್ಪೀಡ್. ಹಾಗೇನೆ ಮೈಟಿ ನಿಮ್ಗೆಲ್ಲ ಗೊತ್ತು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಹಾಗೆ DST, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ 2022ರಲ್ಲಿ IIT ಗಾಂಧಿನಗರಲ್ಲಿ ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತವೆ. ಪರಂ ಹಿಮಾಲಯ, ಅದರ ಸ್ಪೀಡ್ ಎಷ್ಟಿದೆ? 838 ಟೆರಾ ಫ್ಲಾಪ್ಸ್. IIT ಮಂಡಿ ಅಂತ ಏನು ಊರಿದೆ, ಐ ಥಿಂಕ್ ಪಂಜಾಬ್ ಅಲ್ಲಿ ಬರುತ್ತೆ, ಅಲ್ಲಿ. ಹಾಗೆ ಪರಂ ಕಾಮ್ರೂಪ 1.5 ಪೆಟಾ ಫ್ಲಾಪ್, ಅದು IIT ಗುವಾಹಟಿಯಲ್ಲಿ 2022ರಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡಲಾಗಿದೆ. ಹಾಗೆ ಪರಂ ಪೋರುಲ್ ಈ 2022ರಲ್ಲಿ ಸ್ಥಾಪಿಸಲಾಗಿದೆ. ಎಲ್ಲಿ ಅಂತ ಹೇಳೋದಾದ್ರೆ ತಿರುಚನಪಳ್ಳಿಯ NITಯಲ್ಲಿ 838 ಟೆರಾ ಫ್ಲಾಪ್ಸ್ ಅದರ ಒಂದು ಸ್ಪೀಡ್ ಇದೆ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಇವುಗಳ ಹೆಸರನ್ನ: ಪರಂ ಪೋರುಲ್, ಪರಂ ಕಾಮ್ರೂಪ, ಪರಂ ಹಿಮಾಲಯ. ಆಯ್ತಾ? ಇದ್ರ ಜೊತೆ ಇನ್ನೊಂದು ಯಾವ್ದೋ ಒಂದು ಕೊಟ್ಟು ಇದರಲ್ಲಿ ಯಾವ್ದು ಸೂಪರ್ ಕಂಪ್ಯೂಟರ್ ಅಲ್ಲ ಅಂತ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇವುಗಳ ಹೆಸರು ನಿಮ್ಗೆ ನೆನಪಿರ್ಲಿ. ಸರಿನಾ ಫ್ರೆಂಡ್ಸ್? ಓಕೆ, ಸೊ ಈ ವಿಡಿಯೋದ ಎಂಡ್ ಅಲ್ಲಿ ಪ್ರಶ್ನೆಗಳನ್ನ ಕೇಳುತ್ತೇವೆ. ಸೊ ಯಾರ್ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಈಗ ನೋಡೋಣ ಈ ಒಂದು ಟಾಪಿಕ್ ನ ಕೊನೆಯ ಒಂದು ಸರಿನಾ ಒಂದು ಸಬ್ ಟಾಪಿಕ್ ಏನಂತ ಹೇಳೋದಾದ್ರೆ ನೋಡಿ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಇಂಡಿಯನ್ ಸೂಪರ್ ಕಂಪ್ಯೂಟರ್. ಜಗತ್ತಲ್ಲಿ ಭಾರತಕ್ಕೆ ಹೆಸರು ತಂದುಕೊಟ್ಟಿರುವಂತಹ ಕೆಲವೊಂದು ಸೂಪರ್ ಕಂಪ್ಯೂಟರ್. ದ ಐರಾವತ್. ಪರಂ ಸೀರೀಸ್ ಅಲ್ಲ ಇದು, ದ ಐರಾವತ್. ಅದರ ಹೆಸರೇನು? ದ ಐರಾವತ್. ನೋಡಿ, ಸೂಪರ್ ಕಂಪ್ಯೂಟರ್ನ ಹೆಸರೇನು? ಐರಾವತ್. ಸೊ ಇದು ತುಂಬಾ ಬೃಹದಾಕಾರವಾಗಿರುವಂತಹ ಜೊತೆಗೆ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ಇದು. ಹಾಗೇನೆ ಅದರ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ಹೇಳೋದಾದ್ರೆ 13,170 ಟೆರಾ ಫ್ಲಾಪ್ ನಿಂದ ಹಿಡ್ಕೊಂಡು, ಸರಿನಾ? ಎಸ್, ಅಥವಾ 13 ಪೆಟಾ ಫ್ಲಾಪ್ಸ್ ಅಂತ ಹೇಳ್ತಾರೆ ಇದನ್ನ. ಅಷ್ಟು ಸ್ಪೀಡ್ ಇದ್ರದ್ದು ಇದೆ. ಎಷ್ಟು ಸ್ಪೀಡ್ ಇದೆ? 13,170 ಟೆರಾ ಫ್ಲಾಪ್ಸ್. ಓಕೆ, ಅಷ್ಟು ಅದರ ಒಂದು ಪೀಕ್ ಸ್ಪೀಡ್ ಇರುತ್ತೆ. ಹಾಗೇನೆ ಜಗತ್ತಲ್ಲಿ 75ನೇ ರ್ಯಾಂಕ್ ಅನ್ನ ತಂದುಕೊಟ್ಟಿದೆ ಟಾಪ್ 500ರಲ್ಲಿ. ಸರಿನಾ? ಟಾಪ್ 500ರಲ್ಲಿ 75ನೇ ರ್ಯಾಂಕ್ ಯಾವ್ದಕ್ಕೆ ಬಂದಿದೆ? ಈ ಒಂದು ಐರಾವತ್. ಸರಿನಾ ಫ್ರೆಂಡ್ಸ್? ಹಾಗೆ ಐರಾವತ್ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ಹೇಳೋದಾದ್ರೆ ಏನು CDAC ಇದೆ, ಹೆಡ್ ಕ್ವಾರ್ಟರ್ಸ್ ಪುಣೆ, ಅಲ್ಲಿ ಅದನ್ನ ಸ್ಥಾಪಿಸಲಾಗಿದೆ. ಸರಿನಾ? ನೋಡಿ, ದ ಐರಾವತ್ ಜಗತ್ತಲ್ಲಿ 75ನೇ ರ್ಯಾಂಕ್ ಅನ್ನ ಹೊಂದಿರುವಂತಹ ಸೂಪರ್ ಕಂಪ್ಯೂಟರ್. ಅದರ ಸ್ಪೀಡ್ ಎಷ್ಟಿದೆ? ಈ 13,170 ಟೆರಾ ಫ್ಲಾಪ್ಸ್ ಅಥವಾ 13 ಪೆಟಾ ಫ್ಲಾಪ್ಸ್ ಅಂತ ಹೇಳ್ತಾರೆ. ಸೊ ನೆನ್ಪಿರ್ಲಿ. ಹಾಗೆ ಪ್ರತ್ಯೂಷ್
ಪ್ರತ್ಯೂಷ್ ನೋಡಿ ಸೂಪರ್ ಕಂಪ್ಯೂಟರ್ ವಿಚ್ ಇಸ್ ಲೊಕೇಟೆಡ್ ಇನ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮಿಟಿಯರಾಲಜಿ IITM ಅಂತ ಹೇಳ್ತಾರೆ ಪುಣೆಯಲ್ಲಿ. ಅಂದ್ರೆ ವಾತಾವರಣವನ್ನ ಅಧ್ಯಯನ ಮಾಡೋದಕ್ಕೆ, ಕ್ಲೈಮೇಟ್ ಅನ್ನ ಅಧ್ಯಯನ ಮಾಡೋದಕ್ಕೆ ಏನು ಸಂಸ್ಥೆ IITM ಅಂತ ಹೇಳಿದೆ, ಅಲ್ಲಿ ಅದನ್ನು ಸ್ಥಾಪಿಸಲಾಗಿದೆ 2018ರಲ್ಲಿ. ಅಂಡ್ ಈ ವಾತಾವರಣವನ್ನ ಅಧ್ಯಯನ ಮಾಡುವಂತಹ ಜಗತ್ತಿನ 4 ಸೂಪರ್ ಕಂಪ್ಯೂಟರ್ಗಳಲ್ಲಿ ಇದನ್ನು ಒಂದು. ನೋಡಿ, ದ 4th ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ದಿ ವರ್ಲ್ಡ್ ವಿಚ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ದಿ ವೆದರ್ ಅಂಡ್ ಕ್ಲೈಮೇಟ್ ರಿಸರ್ಚ್. ವಿಚ್ ಒನ್? ಪ್ರತ್ಯೂಷ್. ಹಾಗೇನೆ ಮಿಹಿರ್ ನೋಡಿ, ಮಿಹಿರ್, ಪ್ರತ್ಯೂಷ್ ಮತ್ತೆ ಮಿಹಿರ್ ಇವೆರಡು ಸೂಪರ್ ಕಂಪ್ಯೂಟರ್ ಗಳನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮಿಟಿಯರಾಲಜಿ ಅವರು ಸ್ಥಾಪನೆ ಮಾಡಿ ಅದನ್ನು ಬಳಸ್ತಾ ಇದ್ದಾರೆ ವಾತಾವರಣವನ್ನ ಅಧ್ಯಯನ ಮಾಡೋದಕ್ಕೆ, ಭಾರತದ ವಾತಾವರಣವನ್ನ, ಹಾಗೆ ಜಗತ್ತಿನ ವಾತಾವರಣವನ್ನ. ಹಾಗೆ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರೆಕಾಸ್ಟ್ ನೋಯ್ಡಾ, ಸರಿನಾ? ಸೊ ನೋಯ್ಡಾದಲ್ಲಿರುವಂತಹ ಈ ಒಂದು ಮೀಡಿಯಂ ರೇಂಜ್ ವೆದರ್ ಫೋರೆಕಾಸ್ಟ್ ಎನ್ನುವಂತಹ ಸಂಸ್ಥೆ. ಸೊ ಸರಿನಾ ಸ್ಟೂಡೆಂಟ್ಸ್, ಇವೆರಡೂ ಸೇರಿ ಏನ್ ಮಾಡಿದಾವೆ, ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದಾವೆ. ಇದರ ಸ್ಪೀಡ್ ಎಷ್ಟಿದೆ ಮಿಹಿರ್ದು? 2.8 ಪೆಟಾ ಫ್ಲಾಪ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ ಐರಾವತ್, ಆಯ್ತಾ? ಈಗ ಭಾರತದಲ್ಲಿರುವಂತಹ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇದು ಐರಾವತ್, ಸರಿನಾ? ನೋಡ್ತಾ ಇರ್ಬೋದು ಐರಾವತ್. ಇದು ಪದ್ಮ ಸೀರೀಸ್, ಈ ಒಂದು ಪರಂ ಸೀರೀಸ್ದು ಅಲ್ಲ, ಇದು ಸಪರೇಟ್. ಹಾಗೆ ಜಗತ್ತಲ್ಲಿ ಎಷ್ಟನೇ ಪ್ಲೇಸ್ ಅನ್ನ ಪಡ್ಕೊಂಡಿದೆ? ಇದು 75ನೇ ಪ್ಲೇಸ್ ಅನ್ನ ಪಡ್ಕೊಂಡಿದೆ ಟಾಪ್ 500ರಲ್ಲಿ. ಯಾವುದು? ಐರಾವತ್. ನೋಡಿ, ಚಿತ್ರದಲ್ಲಿ ನಿಮ್ಮ ಸಲುವಾಗಿ ಹಾಕಿದ್ದೇವೆ. ಹಾಗೇನೆ CDAC ಪುಣೆಯಲ್ಲಿ ಇದರ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಹಾಗೆ ಪರಂ ಶಂಖ್, ಆಯ್ತಾ? ಪರಂ ಶಂಖ್ ಇದು ಗೊತ್ತಾಯ್ತು ನಿಮಗೆ, ಭಾರತದಲ್ಲೇ ರೆಡಿ ಆಗ್ತಾ ಇರುವಂತಹ ದೇಶದ ಇಂಡಿಜಿನಿಯಸ್ ಅಂತ ಹೇಳ್ತಾರೆ, ಮೊಟ್ಟ ಮೊದಲ ಎಕ್ಸಾಸ್ಟ್ ಸ್ಪೀಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಇದು. ಯಾವುದು? ಪರಂ ಶಂಖ್, ಸರಿನಾ? ಈ ವರ್ಷ ಏನ್ ಮಾಡುತ್ತೆ ಅಂತ ಹೇಳಿದರೆ, ಲಾಂಚ್ ಆಗುತ್ತೆ ಅಂತ ಹೇಳಿದರೆ. ಸೊ ನೋಡ್ತಾ ಇರಿ, ಖಂಡಿತ ಲಾಂಚ್ ಆಗುತ್ತೆ, ಅದ್ರ ಬಗ್ಗೆನೂ ಅಪ್ಡೇಟ್ ನ ನಿಮಗೆ ನೀಡುತ್ತೇವೆ, ಸರಿನಾ? ನೋಡಿ, ಇವತ್ತಿಗೆ ಈ ಒಂದು ಸ್ಟಾರ್ಟಿಂಗ್ 1ನೇ ವಿಡಿಯೋದಿಂದ ಹಿಡ್ಕೊಂಡು ಇದು 8ನೇ ವಿಡಿಯೋ. ಸೊ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಕಂಪ್ಯೂಟರ್ನ ಆರಂಭ ಆಗಿರ್ಬೋದು, ಅವೆಲ್ಲ ಈಗ ಮುಗಿಸಿದ್ದೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಮೇಲೆ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಮೇಲೆ ವಿಡಿಯೋಸ್ಗಳು ಇರ್ತವೆ. ಹಾಗೆ ಈ PDF ನಿಮಗೆ ಬೇಕು ಅನ್ನೋದಾಗಿದ್ರೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಕೇವಲ 49 ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು, ಈ ಒಂದು PDF ನ ಪಡಿಬಹುದು. ನಂಬರ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ. ಓಕೆ, ಈಗ ವಿಡಿಯೋದ ಬಹಳ ಇಂಟರೆಸ್ಟಿಂಗ್ ಆಗಿರುವಂತಹ ಒಂದು ಕ್ಷಣ, ಈ ಕ್ವಶನ್ಸ್ ಗಳನ್ನ ಕೇಳ್ತೇವೆ. ಸೊ ಯಾರ್ಯಾರಿಗೆಲ್ಲ ಆನ್ಸರ್ಸ್ ಗಳು ಗೊತ್ತಿದಾವೆ ಈ ಒಂದು ಸೆಷನ್ ನೋಡಿ ಆದ್ಮೇಲೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆನ್ಸರ್ ನ ಮಾಡಿ. ಮೊಟ್ಟ ಮೊದಲ ಪ್ರಶ್ನೆ, ಭಾರತದ ಸೂಪರ್ ಕಂಪ್ಯೂಟರ್ ನ ಪಿತಾಮಹ ಯಾರು? ಓಕೆ, ಹೂ ಇಸ್ ದ ಆರ್ಕಿಟೆಕ್ಚರ್ ಆಫ್ ಇಂಡಿಯಾಸ್ ಸೂಪರ್ ಕಂಪ್ಯೂಟರ್ ಅಥವಾ ಸೂಪರ್ ಕಂಪ್ಯೂಟಿಂಗ್? ಫಸ್ಟ್ ಕ್ವಶನ್ ಅದು ಆಗಿದೆ. ಓಕೆ, ಭಾರತದ ಸೂಪರ್ ಕಂಪ್ಯೂಟರ್ ನ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಎರಡನೇದು, ವಿಚ್ ಇಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ದಟ್ ಈಸ್ ಗ್ಲೋಬಲಿ ರಿಕಗ್ನೈಸ್ಡ್? ಭಾರತದ ಯಾವ ಒಂದು ಸೂಪರ್ ಕಂಪ್ಯೂಟರ್ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಾಪ್ ರ್ಯಾಂಕ್ ಅಲ್ಲಿ ಬಂತು? ಆಯ್ತಾ? ಪರಂ ಸೀರೀಸ್ ಅಲ್ಲಿ ನಾವು ಹೇಳ್ತಾ ಇರೋದು, ಪರಂ ಸೀರೀಸ್ ಅಲ್ಲಿ ಯಾವ ಒಂದು ಸೂಪರ್ ಕಂಪ್ಯೂಟರ್ ರಿಕಗ್ನೈಸ್ ಆಯ್ತು? ಅದನ್ನ ಎರಡನೇ ಪ್ರಶ್ನೆಯಾಗಿ ಆನ್ಸರ್ ಮಾಡಿ. ಮೂರನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಎಕ್ಸಾಸ್ಕೇಲ್ ಸ್ಪೀಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ನ ಹೆಸರೇನು? ಓಕೆ, ವಿಚ್ ಇಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ವಿಚ್ ಇಸ್ ಗೋಯಿಂಗ್ ಟು ಬಿ ಡೆವಲಪ್ಡ್ ಇಂಡಿಜಿನಿಯಸ್ಲಿ, ವಿಚ್ ಹ್ಯಾಸ್ ದ ಕೆಪಾಸಿಟಿ ಆಫ್ ವರ್ಕಿಂಗ್ ಎಕ್ಸಾಸ್ಕೇಲ್ ಆರ್ ಎಕ್ಸಾಸ್ಟ್ ಸ್ಪೀಡ್? ಓಕೆ, ಸೊ ಈ ಪ್ರಶ್ನೆ, ಇದು ಮೂರನೇ ಪ್ರಶ್ನೆ. ಹಾಗೆ ಈ ಒಂದು ಇನ್ನೊಂದು ಪ್ರಶ್ನೆಗೆ ಆನ್ಸರ್ ಮಾಡಿ, ಸರಿನಾ? ವಿಚ್ ಇಸ್ ದ ಸೂಪರ್ ಕಂಪ್ಯೂಟರ್ ದಟ್ ಈಸ್ ಗ್ಲೋಬಲಿ ರೆಕಗ್ನೈಸ್ಡ್ ಇನ್ ದ 75th ರ್ಯಾಂಕ್ ರೀಸೆಂಟ್ಲಿ? 75ನೇ ರ್ಯಾಂಕ್ ಅನ್ನ ಅದು ಗಳಿಸಿದೆ. 75ನೇ ರ್ಯಾಂಕ್ ತಂದುಕೊಟ್ಟಂತಹ ಸೂಪರ್ ಕಂಪ್ಯೂಟರ್ ಯಾವುದು? ಸರಿನಾ? ಅಂಡ್ ಕೊನೆಯ ಪ್ರಶ್ನೆ, NSM. ಓಕೆ, NSM ಅದರ ಫುಲ್ ಫಾರ್ಮ್ ಹಾಕಿ, ಹಾಗೆ CDAC ಅದರ ಫುಲ್ ಫಾರ್ಮ್ ಸಹ ಹಾಕಿ. ಸೊ ಇಷ್ಟು ಕ್ವಶನ್ಸ್ ಗಳು ಯಾರ್ದು ಸರಿ ಇದೆ ಅವರಿಗೆ ನಾವು ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವುಗಳು ರೈಟ್ ಆನ್ಸರ್ಸ್ ಗಳು ಅಂತ ಹೇಳಿ. ಸೊ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇವೆ, ಅದಕ್ಕೆ ನಿಮ್ಮ ಸಹಕಾರನೂ ಸಹ ಬೇಕು. ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಯಾರು ತಯಾರಿ ನಡೆಸ್ತಾ ಇದ್ದೀರಾ ಅಂತಹ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಎಲ್ಲಾ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದರ ಸಂಪೂರ್ಣವಾಗಿರುವ ಪ್ಲೇ ಲಿಸ್ಟ್ ನಿಮಗೆ ಸಿಗುತ್ತೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ VAO ಕಂಪ್ಯೂಟರ್ ವಿಡಿಯೋ ಅಂತೇಳಿ ಹಾಕಿರ್ತೇವೆ ಸರಿನಾ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಈ ಹಿಂದಿನ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ನೀವು ನೋಟ್ಸ್ ಮಾಡ್ಕೋಬಹುದು ಅಥವಾ ಈ PDF ಬೇಕಿತ್ತು ಅಂತಂದ್ರೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.